ದಲಿತ ಕೇರಿ ನಿವಾಸಿಗಳಿಗಿಲ್ಲ ಮೂಲಭೂತ ಸೌಕರ್ಯ. ಹದಿನೈದು ವರ್ಷಗಳಿಂದ ಇಲ್ಲಿ ಚರಂಡಿ ವ್ಯವಸ್ಥೆಯೇ ಇಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಯಲನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮಡಿಹಳ್ಳಿ ಎಕೆ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದ ಚರಂಡಿ ಸಮಸ್ಯೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಲ್ಲದೆ ದಲಿತ ಸಮುದಾಯದ ಜನರು ದಿನನಿತ್ಯ ಪರದಾಡ್ತಿದ್ದಾರೆ. ಹೌದು, ಹುಳಿಯಾರು ಹೋಬಳಿಯ ಯಳನಾಡು ಗ್ರಾಮ ಪಂಚಾಯಿತಿಗೆ ಸೇರುವ ತಮ್ಮಡಿಹಳ್ಳಿ ಗ್ರಾಮದ ಎಕೆ ಕಾಲೋನಿಯಲ್ಲಿ ಸುಮಾರು 15 ವರ್ಷಗಳಿಂದ ಮೂಲಭೂತ ಸೌಕರ್ಯವೇ ಇಲ್ಲವಾಗಿದೆ. ಹಲವು ವರ್ಷಗಳಿಂದ ಚರಂಡಿ ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲಿ ಹರಿತಾ ಇದ್ದು ನೊಣ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿದೆ. ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಜನರಿದ್ದಾರೆ. ಇನ್ನು ಚರಂಡಿ ನಿರ್ಮಾಣಕ್ಕೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಹಾಕಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕಿದ್ರು. ಇಲ್ಲಿ ಚರಂಡಿ ನೀರು ಹೋಗ್ತಾ ಇದೆ. ಇದುವರೆಗೂ 15 ವರ್ಷದಿಂದ ಇದೇ ರೀತಿಯಾಗಿ ಅರ್ಜಿ ಕೊಟ್ಟರು ಸಹ ಯಾರು PDO ಅಲ್ಲಿ ಅಥವಾ ಸಂಬಂಧಪಟ್ಟಂತ MLಗಳಾಗಲಿ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಮೂಗು ಇಟ್ಕೊಳಕ್ಕೂ ಸಹ ಆಗ್ತಿಲ್ಲ, ಅಷ್ಟೊಂದು ಸ್ಮೆಲ್ ಬರ್ತೈತೆ. ಮತ್ತೆ ಮೇಲಿಂದ ನೀರು ಬರುತ್ತೆ, ಮತ್ತೆ ಮನೆ ಎಲ್ಲ ಬಟ್ಟೆ ಒಯ್ತಾರೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಇಲ್ಲಿ ಇವರು ಕಿತ್ತಾಡ್ತಾರೆ, ನಮ್ಮನೆ ಮುಂದೆ ಬರುತ್ತೆ ಕಿತ್ತಾಡ್ತಾ ಇದ್ದಾರೆ. ದಯಮಾಡಿ ಈ ಚರಂಡಿ ಮಾಡ್ಕೊಡ್ಬೇಕಂತಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಅಕಸ್ಮಾತ್ ನೀವು PDO ಆಗಲಿಲ್ಲ ಅಂತಂದ್ರೆ MLಗಳ ಕೈಲೂ ಆಗಲ್ಲ ಅಂತಂದ್ರೆ ನೀವು ಬದುಕಿದ್ರು ಸಹ ವೇಸ್ಟ್, ಸತ್ತಿರೋದು ತಿಳ್ಕೊಂಡ್ಬಿಡ್ತೀವಿ. ನಾವು ಹಿಂಗೆ ವಾಸ ಮಾಡ್ತಿರ್ತೀವಿ. ಇಲ್ಲ ಒಂದ್ ವೇಳೆ ಬದುಕಿದ್ರೆ ಇದ್ರ ಬಗ್ಗೆ ಗಮನ ಹರಿಸಿ ಚರಂಡಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇನ್ನು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಪರಿಣಾಮ ಕೊಳಚೆ ನೀರು ಮನೆ ಮುಂದೆಯೇ ಹರಿತಾ ಇದ್ದು ಇದರಿಂದ ಅಕ್ಕಪಕ್ಕದ ಮನೆಯ ಮಹಿಳೆಯರ ನಡುವೆ ಆಗಾಗ ಜಗಳಗಳು ಕೂಡ ನಡೀತಾ ಇರುತ್ತಂತೆ. ಈ ಸಮಸ್ಯೆ ಬಗ್ಗೆ ಮನೆ ಮಗ ಕಾರ್ಯಕ್ರಮದಲ್ಲಿ PDO ಹಾಗೂ ಶಾಸಕರಿಗೆ ಚರಂಡಿ ನಿರ್ಮಾಣಕ್ಕಾಗಿ ಅರ್ಜಿ ಸಲ್ಲಿಸಿದ್ರೂ ಇಲ್ಲಿಯವರೆಗೂ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಚುನಾವಣೆ ಸಮಯದಲ್ಲಿ ಮಾತ್ರ ಭರವಸೆ ನೀಡ್ತಾರೆ, ನಂತರ ಯಾರು ಇತ್ತ ತಲೆ ಹಾಕಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು. ನೀರು ಬಹಳ ಪಚ್ಚೆ ಚರಂಡಿ ನೀರು ಮನೆಗಳಿಂದ ನೀರು ಹೋಗ್ತಾ ಇದೆ. ರೋಡ್ಗಳೆಲ್ಲ ವಾಸನೆ ಆಗಿ ದುರ್ವಾಸನೆಗಳಾಗಿ ಈಗ ಆ ಕಡೆ ಮನೆ ಪ್ರಾಬ್ಲಮ್ಗಳಾಗಿ ಗುದ್ದಳಂಗೆ ಆಗ್ತೈತೆ. ಕೂಡ ಮತ್ತೆ ಇತರ ಜನಗಳು ಲಿಂಗಾಯತಗಳಲ್ಲಿ ಓಡಾಡ್ತಾರೆ. ಇಲ್ಲಿ ನೀರಿನ ಅಲ್ಲಿ ವಾಟರ್ ಮುಗಿಕೊಂಡು ಹೋಗ್ತಾರೆ. ಅದರಿಂದ ದಯವಿಟ್ಟು ಒಂದು ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮ ಮನೆ ಮಾಡ್ಕೊಳ್ತೀವಿ. ಇಲ್ಲಿ ಭಾಳ ಹಿಂಸೆ ಐತೆ, ನಾರ್ತೈತೆ, ನೋಡೋಕ್ಕಾಗ್ತಾ ಇಲ್ಲ. ಈ ರೋಡ್ನ ನೋಡೋಕ್ಕಾಗ CC ರೋಡ್ ಮಾಡಿದ್ರು, ಆದ್ರೂ ಮಳೆಗಾಲದ ಹಿಂಗಾಗಿ ಒಂದು ಚರಂಡಿ ಮಾಡಲಿಲ್ಲ. ಅವಾಗ CC ರೋಡ್ ಮಾಡಿದಾಗ ಈಗ ಬಂದು ನೀರೆಲ್ಲವ ಬ್ಲಾಕ್ ಆಗಿ ನಿಂತ್ಬಿಟ್ಟಿದೆ. ಗೊಬ್ಬ ನಾತ ಹೊಡಿತೈತೆ ಸ್ವಾಮಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಚರಂಡಿ ನಿರ್ಮಾಣ ಮಾಡಿ ಕೊಳಚೆ ನೀರಿನ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.